ಬೀಳುತ್ತಲ್ಲ ಮೇಡಮ್, ಆ ಥರ ಇದ್ದರೆ ಒಳ್ಳೆಯದಾ ಕೆಟ್ಟದ್ದಾ ಅಂತ. ಒಂದು ಚಿಕ್ಕ ಮಗು ಅವ್ರಿಗೆ ಕೆನ್ನೆಯಲ್ಲಿ ಹುಳಿ ಬೀಳುತ್ತೆ. ಸೊ ಆ ಥರದ್ದು ಇವಾಗ ಆರ್ಟಿಫಿಷಿಯಲಾಗಿ ಮಾಡಿಸ್ಕೋತಾರೆ. ಬಟ್ ಅದೆಷ್ಟು ಸರಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನ್ಯಾಚುರಲ್ಲಾಗಿ ಹುಳಿ ಬೀಳುತ್ತೆ ಅಂತಂದರೆ ಅವ್ರು ತುಂಬ ಬುದ್ಧಿವಂತರು ಅಂತ ಹೇಳ್ತೀವಿ. ಭಾಳಷ್ಟು ಕ್ಲೇವರ್ ಆಗಿರ್ತಾರೆ, ಭಾಳಷ್ಟು ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ, ಬುದ್ಧಿವಂತಿಕೆಯಿಂದ ವ್ಯವಹಾರ ಕೂಡ ಮಾಡ್ತಾರೆ ಅಂತ ಹೇಳ್ತೀವಿ. ಹಾಗೆಯೇ ಹಣೆ ಅಗಲ ಇರುತ್ತೆ, ಹಣೆ ಚಿಕ್ಕದಿರುತ್ತೆ. ಆಗಿದ್ರೆ ಏನು ಮೇಡಮ್ ಅಂತ ಕೇಳಿದರು. ಹಣೆ ಅಗಲ ಇತ್ತು ಅಂತಂದರೆ ಅವ್ರಿಗೆ ಜಾಸ್ತಿ ಆಲೋಚನೆಗಳಿರ್ತವೆ ಅಂತ ಹೇಳ್ತಾರೆ. ಬಟ್ ಜಾಸ್ತಿ ಹಣೆ ಅಗಲನೂ ಇರಬಾರ್ದು, ತೀರಾ ಚಿಕ್ಕದಾಗಿರ್ಬೇಕು. ಚಿಕ್ಕದಾಗಿದ್ದರೆ ಭಾಳಷ್ಟು ಅವರು ಆಲೋಚನೆಗಳನ್ನು ಕಡಿಮೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಿದ್ದಾಗ ದೊಡ್ಡ ಹಣೆ, ಚಿಕ್ಕ ಹಣೆ ಅದರಲ್ಲೂ ಕೂಡ ವಿಂಗಡಣೆ ಮಾಡ್ತಾರೆ. ಅದರಲ್ಲೇ ಹೆಣ್ಮಕ್ಳನ್ನ ಆ ಥರದಲ್ಲಿ ಗುರುತಿಸ್ತಾರೆ. ಸೊ ದೊಡ್ಡ ಹಣೆ ಇತ್ತು ಅಂದರೆ ಇವಳು ಜಾಸ್ತಿ ದಿನ ಇದಾಗಿ ವೈದ್ಯವ್ಯ ಪ್ರಾಪ್ತಿ ಆಗುತ್ತೆ, ಆ ಥರದ್ದೆಲ್ಲ ಮಾತಾಡ್ತಾರೆ. ಆ ಥರದ್ದೆಲ್ಲ ಸುಳ್ಳು, ಆ ಥರದ್ದು ಯಾವುದೂ ಇಲ್ಲ. ಜಾಸ್ತಿ ಮಾತಾಡ್ತಾರೆ ಅಂತ ಹೇಳ್ತೀವಿ. ಹಣೆ ಅಗಲ ಇದ್ದಷ್ಟು ಅವರು ವ್ಯಾವಹಾರಿಕವಾಗಿ ಭಾಳಷ್ಟು ಜ್ಞಾನವಂತರಾಗಿ ಮಾತಾಡ್ತಾರೆ. ಸೊ ಅವ್ರಿಗೆ ಆ ಜ್ಞಾನ ಕೂಡ ಇರುತ್ತೆ ಅಂತ ಹೇಳ್ತೀವಿ. ಚಿಕ್ಕ ಚಿಕ್ಕ ಹಣೆ ಇತ್ತು ಅಂದರೆ ಅವ್ರು ಅಷ್ಟೊಂದು ಯಾರ ಹತ್ರನೂ ಹೊಂದ್ಕೊಳ್ಳಲ್ಲ. ಎಷ್ಟು ಬೇಕೋ ಅಷ್ಟೇ, ಅವ್ರಿಗೆ ಎಷ್ಟು ಕೆಲಸ ಆಗಬೇಕೋ ಅಷ್ಟು ಮಾತ್ರ ಅವ್ರು ಇರ್ತಾರೆ ಅಂತ ಹೇಳ್ತೀವಿ. ಹಾಗೆಯೇ ಕೆನ್ನೆಗಳು ಎಲ್ಲರಿಗೂ, ಕೆಲವ್ರಿಗೆ ಕೆನ್ನೆಗಳು ಉಬ್ಬಿ ಬರುತ್ತೆ. ನಕ್ಕಾಗ ಇರ್ಬೋದು, ಮಾತಾಡುವಾಗ ಇರ್ಬೋದು. ಆ ಥರ ಬಂತು ಅಂದರೆ ಶುಕ್ರ ಅವ್ರಿಗೆ ತುಂಬ ಚೆನ್ನಾಗಿದ್ದಾನೆ ಅಂತ ಅರ್ಥ. ಸೊ ಹೀಗಿದ್ದಾಗ ನಾವು ಮುಖದಲ್ಲೂ ಕೂಡ ತುಂಬ ಎಕ್ಸ್ಪ್ರೆಷನ್ಗಳನ್ನು ಗುರುತಿಡಿದು ಮಾತಾಡ್ಬೋದು, ಹೇಳ್ಬೋದು ಅದ್ರ ಬಗ್ಗೆ. ಕೆಲವ್ರು ಕೇಳಿದರು, ಅದಕ್ಕೋಸ್ಕರ ಹೇಳಿದ್ದೀನಿ. ನಮಸ್ತೆ.